Hello everyone, today we are going to do the lesson number 10, Satyavanta Balaka. This lesson is from 2nd standard Savi Kannada textbook. ಗುರುಗಳು ತರಗತಿಗೆ ಬರುವುದನ್ನು ಕಂಡರು. The students saw the teacher entering the classroom. ಗುರುಗಳು ಟೀಚರ್, ತರಗತಿ classroom, ಬರುವುದು to come, ಕಂಡರು ದೇ ಸಾ. ಕೂಡಲೇ ಮಕ್ಕಳು ಸದ್ದು ನಿಲ್ಲಿಸಿ ಕುಳಿತರು. ಇಮಿಡಿಯೇಟ್ಲಿ ಕೂಡಲೇ. The students they stopped making noise and they sat down. ಸದ್ದು ನಾಯ್ಸ್, ನಿಲ್ಲಿಸು is to stop, ಕುಳಿತರು ದೇ sat. ಗುರುಗಳು ಒಳಗೆ ಬಂದರು. The teacher came inside the classroom or he entered the classroom. ಒಳಗೆ inside. ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು. So when the teacher came inside the classroom, the children they stood up and greeted the teacher. ನಿಂತು is to stand, ವಂದಿಸು is to greet. ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ ಎಂದರು. The teacher asked, Children, shall we start today's lesson? ಮಕ್ಕಳೇ ಚಿಲ್ಡ್ರನ್, ಈ ದಿನ ಟುಡೇ, ಪಾಠ ಲೆಸನ್, ಪ್ರಾರಂಭಿಸು is to ಸ್ಟಾರ್ಟ್. ಮಕ್ಕಳೆಲ್ಲ ಆಲ್ ದ ಚಿಲ್ಡ್ರನ್ ಟುಗೆದರ್ ದೇ ಸೇ ಆಗಲಿ ಗುರುಗಳೇ, ಎಸ್ ಟೀಚರ್ ಎಂದರು. ನಾನು ನಿನ್ನೆ ದಿನ ನೀಡಿದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ ಎಂದು ಕೇಳಿದರು. The teacher asked, Yesterday I gave some maths problems to solve. Who has completed them? ನಿನ್ನೆ yesterday, ದಿನ day, ಲೆಕ್ಕ maths problems or sums. ಮಕ್ಕಳೆಲ್ಲ ಮೌನವಾಗಿ ಕುಳಿತರು. All the students they sat silently. ಮೌನ silence. ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು. Among them one boy he stood up. ಒಬ್ಬ one, ಬಾಲಕ ಬಾಯ್, ಎದ್ದು to get up, ನಿಂತನು to stand. ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು. He told, Teacher, I have completed the sums you had given yesterday, or I have solved the sums you had given yesterday. ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. The teacher checked the sums the boy had solved. ಪರಿಶೀಲಿಸು is to check. ಎಲ್ಲವೂ ಸರಿಯಾಗಿದ್ದವು. All the sums the boy had solved were correct. ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. The teacher felt very proud of the student as he had solved all the sums correctly. ವಿದ್ಯಾರ್ಥಿ ಸ್ಟೂಡೆಂಟ್, ಅಭಿಮಾನ ಪ್ರೈಡ್. ಆಗ ಬಾಲಕನಿಗೆ ಭೇಷ್ ನೀನು ಜಾಣ, ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು. Then the teacher said to the boy, ಭೇಷ್ ಯು ಆರ್ ಇಂಟೆಲಿಜೆಂಟ್, ನೀನು ಜಾಣ, ಬಾ ಕಮ್ ಮುಂದಿನ ಸಾಲಿನಲ್ಲಿ ಕುಳಿತುಕೋ. ಕಮ್ ಆ್ಯಂಡ್ ಸಿಟ್ ಇನ್ ದಿ ಫ್ರಂಟ್ ರೋ, ಮುಂದಿನ ಸಾಲಿನಲ್ಲಿ ಫ್ರಂಟ್ ರೋ. ಆದರೆ ಬಟ್ ಆ ಬಾಲಕ ನಿಂತಲ್ಲಿಯೇ ನಿಂತಿದ್ದ. ಬಟ್ ದ ಬಾಯ್ ಹಿ ಸ್ಟುಡ್ ವೇರ್ ಹಿ ವಾಸ್. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ಹಿ ಡಿಡ್ ನಾಟ್ ಇವನ್ ಟೇಕ್ ಅ ಸಿಂಗಲ್ ಸ್ಟೆಪ್ ಫಾರ್ವರ್ಡ್. ಹೆಜ್ಜೆ ಸ್ಟೆಪ್. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಹಿಸ್ ಐಸ್ ವೆರ್ ಫಿಲ್ಡ್ ವಿತ್ ಟಿಯರ್ಸ್. ಕಣ್ಣು ಐಸ್, ನೀರು ವಾಟರ್, ತುಂಬಿಕೊಂಡಿತು ಫಿಲ್ಡ್. ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು. The teacher was surprised to see the boy crying. ಅಳು ಕ್ರೈ, ಆಶ್ಚರ್ಯ ಸರ್ಪ್ರೈಸ್. ಏಕಪ್ಪ ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು. The teacher asked the boy, Don't you like to sit in the front row? ಇಷ್ಟ ಲೈಕ್. ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. The boy did not feel like lying to the teacher. ಬಾಲಕ ಬಾಯ್ ಸುಳ್ಳು ಲೈ. ಅದಕ್ಕಾಗಿ ಅವನು ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ,
ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ, ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಸೊ ದ ಬಾಯ್ ರಿಪ್ಲೈಡ್, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ. ಪ್ಲೀಸ್ ಫಾರ್ಗಿವ್ ಮೀ ಟೀಚರ್. ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ. ಐ ಡಿಡ್ ನಾಟ್ ಸಾಲ್ವ್ ದ ಸಮ್ಸ್ ಆನ್ ಮೈ ಓನ್. ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ. ಐ ಕಂಪ್ಲೀಟೆಡ್ ದೆಮ್ ವಿತ್ ಸಮ್ವನ್ ಎಲ್ಸಸ್ ಹೆಲ್ಪ್. ಸೊ ಹಿ ಆಸ್ಕ್ಡ್ ಸಂಬಡಿ ಎಲ್ಸಸ್ ಹೆಲ್ಪ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ದಯವಿಟ್ಟು, ಪ್ಲೀಸ್, ಕ್ಷಮಿಸಿ, ಫಾರ್ಗಿವ್, ಸ್ವತಃ, ಸೆಲ್ಫ್, ನೆರವು, ಹೆಲ್ಪ್. ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು. ದ ಟೀಚರ್ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಹ್ಯಾಪಿ ಬೈ ದ ಬಾಯ್ಸ್ ಆನೆಸ್ಟಿ. ಪ್ರಾಮಾಣಿಕತೆ, ಆನೆಸ್ಟಿ, ಅಚ್ಚರಿ, ಸರ್ಪ್ರೈಸ್, ಆನಂದ, ಹ್ಯಾಪಿ. ಬಾಲಕನಿಗೆ, ಮಗು, ನೀನು ಸತ್ಯವನ್ನು ಹೇಳಿದ್ದೀಯ. ನನಗೆ ತುಂಬ ಮೆಚ್ಚುಗೆಯಾಯಿತು. ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ. ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ ಎಂದು ಹರಿಸಿದರು. ಸೊ ದ ಟೀಚರ್ ಬ್ಲೆಸ್ ದ ಬಾಯ್ ಬೈ ಸೇಯಿಂಗ್, ಮಗು, ಚೈಲ್ಡ್, ನೀನು ಸತ್ಯವನ್ನು ಹೇಳಿದ್ದೀಯಾ. ಯು ಹ್ಯಾವ್ ಟೋಲ್ಡ್ ದ ಟ್ರುತ್. ನನಗೆ ತುಂಬ ಮೆಚ್ಚುಗೆ ಆಯಿತು. ಐ ಲೈಕ್ಡ್ ಇಟ್ ವೆರಿ ಮಚ್. ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ. ಆಲ್ವೇಸ್ ಪ್ರೊಟೆಕ್ಟ್ ದಿಸ್ ಕ್ವಾಲಿಟಿ ಆಫ್ ಯೋರ್ಸ್ ಆರ್ ಆಲ್ವೇಸ್ ಕೀಪ್ ದಿಸ್ ಕ್ವಾಲಿಟಿ. ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ. ಯು ವಿಲ್ ಬಿಕಮ್ ಅ ಗ್ರೇಟ್ ಪರ್ಸನ್ ಇನ್ ಲೈಫ್. ಸತ್ಯ, ಟ್ರುತ್, ಮೆಚ್ಚುಗೆ, ಲೈಕಿಂಗ್, ಗುಣ, ಕ್ವಾಲಿಟಿ, ಕಾಪಾಡಿಕೋ, ಟು ಪ್ರೊಟೆಕ್ಟ್, ದೊಡ್ಡ, ಬಿಗ್, ವ್ಯಕ್ತಿ, ಪರ್ಸನ್. ಸೊ ವಾಟ್ ಡಿಡ್ ದ ಟೀಚರ್ ಸೇ? ದ ಟೀಚರ್, he praised the boy for his honesty and blessed him by saying, you have told the truth and I am very pleased with it. Always keep this quality and you will become a great person in life. ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು. The teacher himself solves the problem and teaches in a way that every student can understand. ಮಕ್ಕಳಿಗೆ ಸಂತೋಷವಾಯಿತು. The children become very happy. ಸಂತೋಷ, happy. ಮುಂದೆ ಗುರುಗಳ ಮಾತು ಸತ್ಯವಾಯಿತು. Later, the teacher's words came true. ಮಾತು, words. ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆಯವರು. That truthful boy is ಗೋಪಾಲ್ ಕೃಷ್ಣ ಗೋಖಲೆ. ಸತ್ಯವಂತ, ಟ್ರುತ್ಫುಲ್, ಬಾಲಕ, ಬಾಯ್. ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದ್ದರು. ಮಹಾತ್ಮ ಗಾಂಧೀಜಿ accepted him as his political guru or political mentor. ರಾಜಕೀಯ, ಪೊಲಿಟಿಕಲ್, ಗುರು, ಟೀಚರ್ ಆರ್ ಮೆಂಟರ್. ಸ್ವೀಕರಿಸು is to accept. ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಗೋಖಲೆ, he actively participated in the freedom struggle. ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್, ಹೋರಾಟ, ಸ್ಟ್ರಗಲ್, ಸಕ್ರಿಯವಾಗಿ, ಆಕ್ಟಿವ್ಲಿ, ಭಾಗವಹಿಸು, ಪಾರ್ಟಿಸಿಪೇಟ್. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು. He said that women also need education. ಮಹಿಳೆಯರು, ವಿಮೆನ್, ಶಿಕ್ಷಣ, ಎಜುಕೇಷನ್. ಶಿಕ್ಷಣದ ಮೂಲಕ, ಥ್ರೂ ಎಜುಕೇಷನ್, ಜನರಲ್ಲಿ, ಅಮಾಂಗ್ ದ ಪೀಪಲ್, ರಾಜಕೀಯ ಜಾಗೃತಿ, ಪೊಲಿಟಿಕಲ್ ಅವೇರ್ನೆಸ್ ಮೂಡಿಸಿದರು. He created political awareness among people through education. ರಾಜಕೀಯ, ಪೊಲಿಟಿಕಲ್, ಜಾಗೃತಿ, ಅವೇರ್ನೆಸ್. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು. ವಿ ಆರ್ ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. ದಿಸ್ ಫೀಲಿಂಗ್ he developed in the people. ಭಾರತ, ಇಂಡಿಯಾ, ದೇಶ, ಕಂಟ್ರಿ, ಪ್ರಜೆ, citizens. And that brings us to the end of this video. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.